ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಒಂದು ವಿಡಿಯೋದಲ್ಲಿ 9ನೇ ತರಗತಿ FA1 ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FA1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟ್ರನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟ್ರನಲ್ಲಿ ನಿಮ್ಮ ಒಂದು FA1 ಎಕ್ಸಾಮ್ನ 9th ವಿಷಯದ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ ಎಕ್ಸಾಮ್ಗೆ ಖಂಡಿತ ಹೆಲ್ಪ್ ಆಗ್ತವೆ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮದು 9th ಅನ್ನಲ್ ಎಕ್ಸಾಮ್ ಮುಗಿಯೋವರೆಗೆ, SA2 ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ ಇರುವಂಥ ಕ್ವಶನ್ಗಳು ಎಲ್ಲವನ್ನು ಇದೇ ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಒಂದು ಚಾನಲ್ಲು ಯೂಸ್ ಆಗೇ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರೂ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ಈಗ ನಿಮಗೆ ನಾನು ಇಂಗ್ಲೀಷ್ ವಿಷಯದ ಮೇಲೆ 9th FA1 ಎಕ್ಸಾಮ್ಗೆ 1ನೇ ಸೆಟ್ ಕ್ವಶನ್ ಪೇಪರ್ ಹಾಕಿದ್ದೇನೆ. ಇದು 2ನೇ ಸೆಟ್ ಕ್ವಶನ್ ಪೇಪರು. 1ನೇ ಸೆಟ್ ಯಾರು ನೋಡಿ ನೋಡ್ಕೊಂಡು ಬನ್ನಿ, ಅವು ಕೂಡ ಕ್ವಶನ್ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಇದು 2ನೇ ಸೆಟ್ಟು. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೇನೆ. ಎಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ, ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ನೋಡ್ತಾ ಹೋಗೋಣ. ಸಬ್ಜೆಕ್ಟ್ ಇಂಗ್ಲೀಷು ಮಾರ್ಚ್ 20. 1ನೇ ಮೇಲೆ ನಿಮಗೆ 2 ಮಲ್ಟಿಪಲ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 1, ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್. ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್. ಏನಾಗ್ಬೋದು? ಆಪ್ಷನ್ ಡಿ, ಡಿಡ್ ದೇ ಸರಿಯಾದ ಉತ್ತರ. ಯಾಕಂದರೆ ಇಲ್ಲಿ ಕ್ವಶನ್ ನೆಗೆಟಿವ್ ಇದೆ. ನೆಗೆಟಿವ್ ಇದ್ದಾಗ ನಾವು ಪಾಸಿಟಿವ್ ಮಾಡಬೇಕು, ಪಾಸಿಟಿವ್ ಇದ್ದಾಗ ನೆಗೆಟಿವ್ ಮಾಡಬೇಕು. ಓಕೆನಾ? ಡಿಡ್ ದೇ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಿದರೆ ರವಿ, ಮೇ ಐ ಕಮ್ ಇನ್ ಸರ್, ಟೀಚರ್, ಎಸ್ ಯು ಮೇ. ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಮೇ ಐ ಕಮ್ ಇನ್ ಸರ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಇದು ಏನಾಗ್ತದೆ ಅವ್ರ ಕ್ವಶನ್ನು ನೋಡಿ. ಏನಾಗ್ಬೋದು ಇದು? ಆಪ್ಷನ್ ಸಿ, ಸೀಕಿಂಗ್ ಪರ್ಮಿಷನ್ನು. ಅಲ್ಲಿ ರವಿ ಏನು ಮಾಡ್ತಾ ಇದ್ದಾನೆ? ರವಿ ಪರ್ಮಿಷನ್ ಕೇಳ್ತಾ ಇದ್ದಾನೆ. ನಾನು ಒಳಗಡೆ ಬರ್ಬೋದು ಅಂತ ಪರ್ಮಿಷನ್ ಕೇಳ್ತಾ ಇದ್ದಾನೆ. ಮೇ ಕಮ್ ಇನ್ ಸರ್ ಅನ್ನೋದು ಪರ್ಮಿಷನ್ ಇದೆ. ಅದರಿಂದ ಆಪ್ಷನ್ ಸಿ, ಸೀಕಿಂಗ್ ಪರ್ಮಿಷನ್ ಸರಿಯಾದ ಉತ್ತರ. ಅದೇ ರೀತಿ ನಿಮಗೆ ಆರ್ಡರ್ ಕೇಳ್ಬೋದು, ರಿಕ್ವೆಸ್ಟ್ ಕೇಳ್ಬೋದು, ಆಫರಿಂಗ್ ಹೆಲ್ಪನ್ನು ಕೂಡ ಕ್ವಶನ್ನ ಕೇಳ್ಬೋದು. ಇನ್ನು ನೆಕ್ಸ್ಟ್ ಮೇನು, ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ. 2 ಮಾರ್ಕ್ಸಿಗೆ ಕೇಳಿದರೆ ಕ್ವಶನ್ ನಂಬರ್ 3, ಚೂಸ್ ದ ಕರೆಕ್ಟ್ ಕ್ವಾಲಿಕೇಟಿವ್ ವರ್ಡ್. ಸನ್ ಏನಾಗ್ತದೆ? ಸನ್ ಅನ್ನೋದು ಸನ್ರೈಸ್ ಆಗ್ತದೆ. ಹಾಟ್ ಆಗೋದಿಲ್ಲ, ನೈಟ್ ಆಗೋದಿಲ್ಲ, ನೂನ್ ಆಗೋದಿಲ್ಲ. ಸನ್ರೈಸ್ ಸರಿಯಾದ ಉತ್ತರ. ಕ್ವಶನ್ ನಂಬರ್ 4, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಕ್ವಶನ್ ಸೆಂಟೆನ್ಸ್ ನೋಡಿ. ಸೆಂಟೆನ್ಸು, ದ ಕಿಂಗ್ ಮೆಟ್ ದ ವೈಸ್ ಹೆರ್ಮಿಟ್. ಇಲ್ಲಿ ವೈಸ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತದೆ. ಓಕೆನಾ? ನಿಮಗೆ ಎರಡರ್ಬ್ ಕೇಳ್ಬೋದು, ವರ್ಬ್ ಕೇಳ್ಬೋದು. ಹೆಚ್ಚಾಗಿ ನಮಗೆ ಎರಡರ್ಬು ಅಡ್ಜೆಕ್ಟಿವ್ ಕೇಳ್ತಾರೆ. ಇನ್ನು ನೆಕ್ಸ್ಟು, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಬುಕ್ಲೆಟು. ಕ್ಲೂಸ್ ಆರ್ ಗಿವನ್ ಬಿಲೋ. 2 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 5, ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್, ಯುಧಿಷ್ಠಿರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಕ್ವಶನ್ ನಂಬರ್ ಎ ನೋಡಿ, ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್. ಏನಾಗಬೇಕು? ನಕುಲ ಅನ್ನೋದು ನೇಮ್. ಅದು ನೆನ್ಪಿಟ್ಕೊಳ್ಳಿ. ಯಾವುದೇ ಪರ್ಸನ್ ನೇಮ್ ಬಂದಾಗ ಆ ಒಂದು ಹೆಸರಿನ ಕ್ಯಾಪಿಟಲ್ 1ನೇ ಲೆಟರು ಕ್ಯಾಪಿಟಲ್ ಆಗಿರಬೇಕು. ಓಕೆನಾ? ಯಾವುದೇ ನೇಮ್ ತೊಗೊಳ್ಳಿ, ಮತ್ತು ಸಿಟಿ ಹೆಸರಾಗಿರಲಿ, ಅವಕ್ಕೆಲ್ಲ ಕ್ಯಾಪಿಟಲ್ ಲೆಟರ್ ಇರಬೇಕು. ಎನ್ ಅನ್ನೋದು ಕ್ಯಾಪಿಟಲ್ ಆಗಬೇಕು. ಇದೊಂದಾಯಿತು. ಇನ್ನು ಸೆಕೆಂಡ್ ಅನ್ನು, ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡು. ಇಲ್ಲಿ ಸೆಂಡ್ ಆಗಿದೆ, ಅದು ಸೆಂಟ್ ಆಗಬೇಕು. ಓಕೆನಾ? ಫಾಸ್ಟ್ ಫಾರ್ಮ್ ಆಗಬೇಕು, ಸೆಂಟ್ ಅಂತ ಬರಬೇಕು. ಅಲ್ಲಿ ಸೆಂಟ್ ಅಂತ ಕೊಟ್ಟಿದ್ದಾರೆ, ಅದು ಸೆಂಟ್ ಆಗಬೇಕು. ನೆಕ್ಸ್ಟು, ಆನ್ಸರ್ ದ ಫಾಲೋಯಿಂಗ್ ಇನ್ ಕ್ವಶನ್ಸು. 2 ಮಾರ್ಕ್ಸ್ 2 ಕ್ವಶನು, ಟೋಟಲಾಗಿ 4 ಮಾರ್ಕ್ಸು. ಕ್ವಶನ್ ನಂಬರ್ 6, ಹೂ ವಾಸ್ ಯಕ್ಷ, ವೈ ಡಿಡ್ ಹಿ ಟೇಕ್ ದ ಫಾರ್ಮ್ ಆಫ್ ಡಿಯರ್ ಆ್ಯಂಡ್ ಯಕ್ಷ. ಆನ್ಸರ್, ಯಕ್ಷ ವಾಸ್ ದ ಯಮ, ದ ಲಾರ್ಡ್ ಆಫ್ ಡೆತ್. He had taken the form of the deer and Yaksha so that he might see his son Yudhishthira and test him. Question number 7, why is Aruna termed as a non-conformist? Answer, Anura was born into an Orthodox Hindu Bengali family in 1909 at Kalka in Haryana. Aruna broke conventions at the age of 19 to marry Asaf Ali, a prominent figure in the freedom struggle, and 20 years her senior. So she was termed a non-conformist.
ನೆಕ್ಸ್ಟ್ ಮೇನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 3 ಮಾರ್ಕ್ಸ್ ಒಂದು ಕ್ವಶನ್ನು. ರೈಟ್ ದ ಸಮ್ರಿ ಆಫ್ ದ ಪೋಯಮ್ ಉಪಗುಪ್ತ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ 3 or 4 ಮಾರ್ಕ್ಸ್ಗೆ ಉಪಗುಪ್ತ ಸಮ್ರಿ ಕೇಳ್ಬೋದು. ಚೆನ್ನಾಗಿ ಓದ್ಕೊಂಡೋಗಿ ಕೊಟ್ಟಿದ್ದೀನಿ ನೋಡಿ, ಎದ್ದು ಕೂಡ ಓದ್ಕೋಬೋದು ನೀವು. ಉಪಗುಪ್ತ ಈಸ್ ಎ ಪೋಯಮ್ that it tells the story of a young monk named Upagupta who lived during time of Buddha. The poem begins with Upagupta sleeping outside the city walls of Mathura. When he suddenly awakes by the twinkling anklets, he sees a dancing girl who invites him to her house, but he politely refuses. A year later, when Upagupta was walking the same place, he finds the same woman lying sick with a smallpox. He comforts her, moistens her lips with water, and smears her body with sandal balm. The woman asks Upagupta who he is, and he tells her that he is one who had promised to her when the time was ripe. The poem portrays the compassion and humanity of young monk. This poem reminds of the importance of compassion and kindness towards others when the face of illness and suffering. ಇನ್ನು ಓದ್ಕೋಬೋದು, ಅಥವಾ ನಿಮ್ಮ ಸ್ಕೂಲಲ್ಲಿ ಕೊಟ್ಟಿದ್ದಾರೆ ಸಮರಿಯನ್ನು ಅದನ್ನು ಓದ್ಕೊಳ್ಳಿ, ಪರವಾಗಿಲ್ಲ. ಇನ್ನು ಆನ್ಸರ್ ದ ಫಾಲೋಯಿಂಗ್ ಇನ್ಸ್ಟ್ರಕ್ಟು. 3 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದ್ದಾರೆ, 3 ಮಾರ್ಕ್ಸು ನೋಡಿ ಯಾವ ರೀತಿ ಇದೆ ಅಂತ. ಕ್ವಶನ್ ನಂಬರ್ 9. ಲೆಟ್ ಮಿ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. ಕ್ವಶನ್ ನಂಬರ್ ಎ. ಹೂ ಸೇಡ್ ದಿಸ್? ಆನ್ಸರ್ ದ ಕಿಂಗ್. ಹೂ ವಾಸ್ ಇಟ್ ಸೇಡ್ ಟು? ಯಾರಿಗೆ ಹೇಳ್ತಾರೆ? ದ ಹೆರ್ಮಿಟ್. ವಾಟ್ ಈಸ್ ದ ವರ್ಕ್ ರೆಫರ್ ಟು ಹಿಯರ್? ವರ್ಕನ್ನು ಯಾವುದಕ್ಕೆ ಬಳಸಿದ್ದಾರೆ ಇಲ್ಲಿ? ಡಿಗ್ಗಿಂಗ್ ದ ಗ್ರೌಂಡ್ ಸರಿಯಾದ ಉತ್ತರ. ಅದಾದಮೇಲೆ ಇನ್ನೊಂದು ಕ್ವಶನ್ನು, ಕೋಟ್ ಫ್ರಮ್ ಮೆಮರಿ. 4 ಮಾರ್ಕ್ಸಿಗೆ ಕೇಳಿದರೆ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಯಾಕಂದರೆ ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಈ ಒಂದು ಪೇಮ್ನ ಪೂರ್ತಿ ನೋಡ್ಕೊಳ್ಳಿ, ಹೇಳೋಕ್ಕಾಗಲ್ಲ, ಇದೇ ಸಾಲು ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ 4 ಸಾಲನ್ನ ಕೊಡ್ತಾರೆ. ಪೂರ್ತಿ ಪೇಮನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ 4 ಸಾಲನ್ನ ಕೇಳ್ಬೋದು, ಓಕೆನಾ? ಕರೆಕ್ಟಾಗಿ ಓದ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ಕೇಳ್ತಾರೆ. ಅದಾದಮೇಲೆ ನಿಮಗೆ ಇದೊಂದೇ ಅಲ್ಲ, ನಿಮ್ಮ FP1 ಎಕ್ಸಾಮಿಗೆ ಒಂದೇ ಸೆಟ್ ಕ್ವಶನ್ ಹಾಕ್ತೀನಿ. ಅಲ್ಲಿ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಇದೆ, ತುಂಬ ಎಲ್ಲ ಸ್ವಲ್ಪ ಚೇಂಜ್ ಇದೆ. ಯಾಕಂದರೆ ನಿಮ್ಮ ಸ್ಕೂಲ್ ಮೇಲೆ ಡಿಪೆಂಡು. ಅವರು ಕೆಲವೊಂದು ಸಲ 1 ಮಾರ್ಕ್ಸ್ 2 ಕೊಡ್ಬೋದು, ಅಥವಾ ಒಂದೇ ಕೊಡ್ಬೋದು, ಕೆಲವೊಂದು ಸಲ 3 ಕೊಡ್ಬೋದು. ಈ ರೀತಿ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಆಗ್ತದೆ, ನೋಡ್ಕೊಳ್ಳಿ. ಅದರಿಂದ ನಿಮಗೆ 1, 2, 3 ಸೆಟ್ಟು ಕ್ವಶನ್ ಹಾಕ್ತೀನಿ. ಎಲ್ಲ ಕರೆಕ್ಟಾಗಿ ಓದ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ತವೆ. ಸೊ ಕ್ವಶನ್ ರಿಪೀಟ್ ಆಗ್ತವೆ. ನಿಮಗೆ ಒಂದೇ ಕೊಟ್ಟೆ ಅಂದರೆ ಆಗ್ತದೆ, ಒಂದೇ ಕ್ವಶನ್ ಕೊಟ್ಟರೆ ಕೆಲವೊಂದು ಸಲ ಒಂದು ಸ್ಕೂಲಲ್ಲಿ ಬರ್ತವೆ, ಒಂದು ಸ್ಕೂಲಲ್ಲಿ ಬರೋದಿಲ್ಲ. ಅದರಿಂದ 1, 2, 3 ಸೆಟ್ ಕೊಟ್ಟಿರ್ತೀನಿ, ನೀವೇ ಕಂಪೇರ್ ಮಾಡ್ಕೊಳ್ಳಿ. ಯಾವಾಗ ರಿಪೀಟ್ ಆಗೋದು ಕಂಪೇರ್ ಮಾಡಿ ಓದ್ಕೊಳ್ಳಿ, ನಿಮಗೆ ಅವೆಲ್ಲ ಕ್ವಶನ್ ರಿಪೀಟ್ ಆಗ್ತವೆ, ಓಕೆನಾ? ಮತ್ತು ಕಮೆಂಟ್ ಮಾಡಿ, ನಿಮಗೆ ಇಂಗ್ಲೀಷ್ ಬಿಟ್ಟು ಬೇರೆ ಯಾವ ಕ್ವಶನ್ ಇರಬೇಕು, ಇಂಪಾರ್ಟೆಂಟ್ ಕ್ವಶನ್ ಬೇಕು ಕಮೆಂಟ್ ಹಾಕಿ. ಆಲ್ಮೋಸ್ಟ್ ನಾನು ಹಾಕ್ತೀನಿ ನಿಮಗೆ ಎಲ್ಲ ವಿಷಯಗಳ ಮೇಲೆ 1, 2, 3 ಸೆಟ್ ಹಾಕಿರ್ತೀನಿ, ಓಕೆನಾ? ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.